ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಣಿ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೇಟ್ ಆಯಿತು, ಸ್ವಲ್ಪ ಜ್ಯೂಸ್ ಇತ್ತು, ಜ್ಯೂಸ್ ಹುಡ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ಮೋಕ್ಷ ಮಲಗಿದ್ದ, ಎದ್ಮೇಲೆ ಮಾಡೋಣ ಅಂದ್ಕೊಂಡ್ರೆ ಆಗೋದೇ ಇಲ್ಲ. ಬೇಸಿಗೆ ತುಂಬ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಸುಡ್ತಾ ಇರ್ತೈತೆ ಬಿಸಿಲು. ಸೊ ಏನಾದರೂ ಕೋಲ್ಡ್ ಆಗಿ, ಎಸ್ಪೆಷಲಿ ಆಫ್ಟರ್ನೂನು ಫ್ರಮ್ 11 o'clock ಟು 4 o'clock ತುಂಬ ಸ್ಕೂಲಿಂದ ಬಂದ್ರೇ ಸಖತ್ತು ಸುಸ್ತನಿಸ್ತಾ ಇರುತ್ತೆ. ಅವನು ಕೂಡ ಫುಲ್ ಸುಸ್ತನಿಸುತ್ತೆ. 2 wheeler ಬರೋದು ಹತ್ರ ಇದೆ, ಬಟ್ 2 wheeleರಲ್ಲಿ ಬರೋದ್ರಿಂದ ಅದು ಬಿಸಿಲು ಅಷ್ಟು ಕೂಡ ತಡ್ಕೊಳಕ್ಕಾಗಲ್ಲ. ಸೊ ಅವ್ನು ಬಂದ ತಕ್ಷಣ ಅವನಿಗೆ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಂಡು, ಯೂಶ್ವಲಿ ಜ್ಯೂಸ್ ಕೊಡೋಲ್ಲ, ತಣ್ಣಗಾಗಲಿ ಸ್ವಲ್ಪ ಅಂತ ಕೊಟ್ಟೆ. ವಾಟರ್ ಮೆಲನ್ ಜ್ಯೂಸ್ ಕುಡ್ದ. ಮತ್ತು ಏನು ಟೊಮೊಟೊ ಬಾತ್ ತಿಂದು ಮಲ್ಕೊಂಡಿದ್ದ, ಟಿ ವಿ ನೋಡ್ದೆ ಮಲ್ಕೊಂಡಿದ್ದೆ. ಈಗ ಆಲ್ರೆಡಿ ಎದ್ದಿದ್ದಾನೆ ಸ್ವಲ್ಪ ಟೈಮು. ನಾನು ಸೀಡ್ಸ್ ಎಲ್ಲ ಅದನ್ನು ಮಾಡಿಲ್ಲ, ಸೋಸಿಲ್ಲ. ಅದನ್ನು ಸೀಡ್ಸ್ ಕುಡಿದ್ರೆ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಹಾಕಿದ್ದಾರೆ. ಇವತ್ತೇನಂತೂ ತುಂಬಾ ಹೊಟ್ಟೆ ಹಸಿವಿರಲಿಲ್ಲ ಇವತ್ತು. ಯಾಕೆ ಗೊತ್ತಿಲ್ಲ, ಟೀ ಕುಡಿದ್ಬಿಟ್ಟಿದೆ ಬೆಳಗ್ಗೆನೆ ಅಂತ ಅನ್ಸುತ್ತೆ. ಹಾಗೆ ನಿನ್ನೆ ಏನು ಹೇಳ್ಬೇಕು ಅಂದ್ಕೊಂಡೆ, ನೆನ್ನೆ ಈ ಸುಮ್ಮನೆ ಇರ್ದೇನೆ ಇರುವೆ ಬಿಟ್ಕೊಂಡು ಬಾಡಿಗೆಲ್ಲ ಅಂತಾರಲ್ಲ, ಹಂಗೆ ಏನೋ ಸುಮ್ಮನೆ ಇರ್ದೇನೆ ಏನೇನೋ ಮಾಡ್ಕೊಂಡಿದ್ದೆ. ಅದು ಜಸ್ಟ್ ಒಂದು 1 hour ಎಲ್ಲ ಮ್ಯಾಟರ್ಸ್. ಅದು ಮುಗೀತದೆ ಅಲ್ಲಿಗೆ. ನೆಕ್ಸ್ಟ್ ಏನು ಮೋಕ್ಷಿ ಅವಲಕ್ಕಿ ಕೊಟ್ಟಿದ್ದೆ, ತಿಂತಾಯಿದ್ದಾನೆ, ಸಾಕಂತೆ. ಮತ್ತೆ ಬರ್ತೀನಿ 2 ನಿಮಿಷ. ಜ್ಯೂಸೇನು ಇದೆ, ಮಧ್ಯೆ ಕರಿತಾ ಇರ್ತಾನೆ. ಹೋಗಿದ್ದಷ್ಟೇ. ಆವಾಗಲೇ ಅಂದ್ಕೊಂಡಿದ್ದೆ, ನಾವು ಏನಾದರೂ ಸಾಧಿಸ್ಬೇಕು ಅಥವಾ ಏನಾದರೂ ಮಾಡಬೇಕಂತಂದರೆ ಫಸ್ಟ್ ಆಫ್ ಆಲ್ ಪೀಸ್ ಇರಬೇಕು. ಪೀಸ್ ಇಲ್ಲಾಂದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಡಿಸ್ಟರ್ಬ್ ಆಗ್ತೀವಿ ಆ ಕಡೆಯಿಂದ ಈ ಕಡೆ ಅಂತ. ಸೊ ಸ್ಮಾಲ್ ಥಿಂಗ್ಸಿಗೆ ಬೇಜಾರು ಮಾಡ್ಕೊಳ್ಳೋ ಬದಲು ನನಗೇನೇನೇ ಅನ್ನಿಸ್ತೈತಾ. ಸೊ ಅದನ್ನಿಸ್ದ ಮೇಲೆ ನಿಜವಾಗ್ಲೂ ವೇಸ್ಟ್ ಆಗಿಬಿಡುತ್ತೆ ಟೈಮು. ನೀವು ಏನಾದರೂ ಮಾಡಬೇಕಂದ್ರೆ, ಏನೋ ನೆಮ್ಮದಿಯಾಗಿರ್ಬೇಕಂದ್ರೆ, ಏನೋ ಮಾಡದಿರೋ ಪರವಾಗಿಲ್ಲ, ಹ್ಯಾಪಿಯಾಗಿರ್ಬೇಕಂದ್ರೆ ಪೀಸ್ ಅಂತೂ ಬೇಕೇ ಬೇಕಂದ್ರೆ. ಪೀಸ್ ಬೇಕು ಅಂತಂದರೆ ನಾವು ಆ ಕಡೆ ಈ ಕಡೆ ಯಾವುದಕ್ಕೆ ತಲೆ ಹಾಕಬಾರ್ದು, ಆರಾಮ್ಸೆ ಒಂದು ಕಡೆ ಹೋಗ್ತಾ ಇರಬೇಕು ಅಷ್ಟೇ. ಅದು ನೆಮ್ಮದಿ ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ. ಹಂಗೆ ಕೆಲವರು ನೆಮ್ಮದಿನ ಅದಾಗೆ ಹಾಳಾಗುತ್ತೆ ಕೆಲವ್ರಿಗೆ ಏನೋ ಮಾಡೋಕ್ಕೋಗಿ ಏನೋ ಹಾಳು ಮಾಡ್ಕೋತೀವಿ. ಹಾಗೆ ಅದು ಮನುಷ್ಯನ ಜೀವನದ ಮೇಲೆ ಅದು ಹಾಗೆ ಆಗ್ತಾ ಇರುತ್ತೆ, ಎಳಿ ಬೀಳಿದ್ದೇ ಇರುತ್ತೆ. ಅದಕ್ಕೇನು ಮಾಡೋಂಗಿಲ್ಲ. ಬಟ್ ಏನನ್ನಿಸ್ತು ಅಂದರೆ ಪೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ನನಗೆ ಏನೋ ಹೇಳ್ಬೇಕು ಅಂದ್ಕೊಂಡಿದ್ದೆ. ಯೂಶ್ವಲಿ ನನಗೆ ಆಗಲೇ ಫ್ಯಾಷನ್ಸ್ ವೀಡಿಯೋಸ್ ಅಂದರೆ ಎಲ್ಲ ಹೆಣ್ಮಕ್ಳು, ತುಂಬ ಹೆಣ್ಮಕ್ಳಿಗಂತೂ ಇಷ್ಟ ಆಗೇ ಆಗ್ತಾ ಇರುತ್ತೆ. ಬೆಳಿಗ್ಗೆ ಕಮ್ಮಿ ವೀಡಿಯೋಸ್ ಏನು ಅಂತ ಗೊತ್ತಾಗ್ತಾಯಿಲ್ಲ. ವೀಡಿಯೋ ಕ್ವಾಲಿಟಿ ಅಂತ ಇಂಪ್ರೂವ್ ಮಾಡೋಕ್ಕೆ ಆಗಿಲ್ಲ ಕಂಡ್ರೆ. ಡಾರ್ಕ್ ಶೇಡ್ಸೇ ಆಗ್ತಾಯಿದೆ ನನಗೆ. ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ. ಇದೊಂದು ನ್ಯೂಡ್ ಶೇಪ್ ತೊಗೊಂಡಿದ್ದೆ ನಾನು, ಕಲರು ನೋಡಿಲ್ಲ. ಇದು ಈ ಶೇಪ್ ಬಾಡಿ ಶಾಪ್ತಿದ್ದು ಆಫರ್ ಇತ್ತು ಅವಾಗ, ನಾನು ತೊಗೊಂಡಿದ್ದೆ. ಬಾಡಿ ಶಾಪ್ದು ಯೂಶ್ವಲಿ ಕಾಸ್ಟ್ಲಿ ಇರ್ತವೆ, ಏನಾದರೂ ಡಿಸ್ಕೌಂಟ್ ಇದ್ದಾಗ ಅಷ್ಟೇ ತೊಗೊಂಡಿರ್ತೀನಿ. ಇದು ಯಾವ ಶೇಡ್ ಅಂತಂದರೆ ಬಿ ಪ್ರೌಡ್ ಅಂತೆ. ಸಿ, ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್, ಬಿ ಪ್ರೌಡ್ ಅಬೌಟ್ ಯುವರ್ ವರ್ಕ್, ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್ ಅಂದರೆ ಇಂಪ್ರೂವ್ ಪ್ರೌಡಾಗಿರಬೇಕು. ನಾವು ಫಸ್ಟ್ ಪ್ರೌಡಾಗಿಲ್ಲ ನೋಡಿ, ಇವಾಗೇ ನೋಡಿದ್ದು ನಾನು ಬಿ ಪ್ರೌಡ್ ಅಂತೇನು ಶೇಡ್ ಹೆಸರು, ಅದು ನಂಬರ್ ಏನೋ ಇದೆ ಅಷ್ಟೇ. ನನಗೆ ಹಾಕಿಲ್ಲ ಅಂತ ಅನ್ನಿಸ್ತು. ನಾನು ಹಾಕಿಲ್ಲ, ಇವಾಗ ನಾನು ಹಾಕ್ಕೊಳ್ತೀನಿ. ಇವಾಗ ನೋಡಿ, ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ. ಈಗ ಸ್ಕೂಲ್ಸ್ಗೆ ಫಾರ್ ಎಕ್ಸಾಂಪಲ್ ಟೀಚರ್ಸನ್ನು ಜಾಸ್ತಿ ಮೇಕಪ್ ಮಾಡ್ಕೊಂಡು ಹೋಗೋಂಗಿಲ್ಲ, ಅಂದರೆ ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಇವಾಗೆಲ್ಲ. ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲ, ನನಗೆ ಅನ್ನಿಸ್ತು. ಬಟ್ ಲಿಪ್ಸ್ ಪ್ರೊಟೆಕ್ಟ್ ಇರುತ್ತೆ. ಇನ್ನು ಡಾರ್ಕ್ ಕಲರ್ ಡ್ರೆಸ್ ಹಾಕ್ದಾಗ ಲಿಪ್ಸ್ಟಿಕ್ ಏನು ಡಾರ್ಕ್ ಆಗಿಬಿಡ ಅಂದಾಗ ಈ ಥರ ನ್ಯೂಡ್ ಶೇಪ್ ಚೆನ್ನಾಗಿ ಅನಿಸುತ್ತೆ. ಇತ್ತೀಚೆಗೆ ಜಾಸ್ತಿ ಫ್ಯಾಷನ್ನೇ ಇದು. ನನಗೆ ಇಷ್ಟಪಟ್ಟಿದ್ದು ಹಾಕಿದ ನನಗೆ ಕಾಣಿಸೋದಿಲ್ಲ. ಇನ್ನೊಂದು ಬೇಕಿತ್ತು ನನಗೆ, ಅದು ಸಿಗಲಿಲ್ಲ. ಬಟ್ ಇವಾಗೇನು ಶಾಪಿಂಗ್ ಮಾಡೋಕ್ಕಾಗಲ್ಲ. ಇದು ಯಾವಾಗೇ ತೊಗೊಂಡಿದ್ದು, ತುಂಬ ತಿಂಗಳು ಹಿಂದೆನೇ ತೊಗೊಂಡಿದ್ದಲ್ಲ. ನಾನು ಸದ್ಯಕ್ಕೆ ಇವಾಗ ಶಾಪಿಂಗ್ ಏನು ಮಾಡಲ್ಲ. ಅರ್ನಿಂಗ್ಸ್ ಇಲ್ಲದೆ ಶಾಪಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಬಾಡಿ ಶಾಪಲ್ಲಿ ಟ್ರೈ ಮಾಡ್ಬೋದು ಚೆನ್ನಾಗಿ. ಅಂದರೆ
ಏನು ಕೆಮಿಕಲ್ ಫ್ರೀ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಚೆನ್ನಾಗಿದೆ, ಇದು ಚೆನ್ನಾಗಿ ಅನ್ನಿಸ್ತು ನನಗೆ. ದಿನ ಡೈಲಿ ಹಾಕ್ಕೊಂಡು ಹೋಗ್ಲಿಕ್ಕೆ. ಇದಾಯ್ತಲ್ಲಪ್ಪ, ವೇಸ್ಟ್ ಮಾಡಿದೆ ಅನಿಸುತ್ತೆ ಸ್ವಲ್ಪ. ಚೆನ್ನಾಗಿ ಅನಿಸುತ್ತೆ ನೋಡಿ. ಕಾಸ್ಟ್ಲಿ ಇರುತ್ತೆ ಪ್ರಾಡಕ್ಟ್, ಬಟ್ ಚೆನ್ನಾಗಿರುತ್ತೆ. ಇದು ಇದ್ರದ್ದು ಬಾಡಿ ಶಾಪ್ದು. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ವೀಡಿಯೋಸ್ನ ಹಳೆ ವೀಡಿಯೋಸ್ ಇದೆ, ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಇದೆ, ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಅವಾಗ ಚೆನ್ನಾಗಿ ಅನ್ನಿಸ್ತು ಬೆಳಕೆಲ್ಲ. ಈಗ ವೀಡಿಯೋಸ್ ಹಿಂಗೆ ಅನ್ನಿಸ್ತಿದೆ ಅಷ್ಟೇ, ಇನ್ನೇನಿಲ್ಲ. ತುಂಬ ಮಾತಾಡಬೇಕು ಅಂದ್ಕೊಂಬರ್ತೀನಿ, ಮಧ್ಯದಲ್ಲಿ ಮೋಕ್ಷಿತ್ ಕರೆದಿರ್ತಾನೆ. ಸೊ ಆವಾಗ ನಾನು ಡಿಸ್ಟರ್ಬ್ ಆಗಿಬಿಟ್ಟಿರುತ್ತೆ. ಹಳೆದು ಏನು ನಿನ್ನೆ ಒಂದು ಚಟ್ನಿ ಮಾಡಿದೆ, ತುಂಬ ಜನ ಒಂದು 2-3 ಜನ ಇಷ್ಟಪಟ್ಟಿದ್ದಾರೆ ಅನಿಸುತ್ತೆ. ನೀವು ಅದನ್ನು ಚೆಕ್ ಮಾಡಿ ಲಾಸ್ಟ್ ವೀಡಿಯೋಸ್ನ. ತುಂಬ ಖಾರ ಇತ್ತು, ತುಂಬ ಖಾರ ಚಟ್ನಿ ಮಾಡ್ಕೊಟ್ಟು ತಿಂದಿದ್ದೆ, ಚೆನ್ನಾಗಿ ಅನ್ನಿಸ್ತು. ಯಾವುದಾದ್ರು ವೈಸೆ ರೆಸಿಪಿ ಮಾಡಿದಾಗ ಮಧ್ಯದಲ್ಲಿ ಹಾಕ್ತಾಯಿರ್ತೀನಿ ಅಷ್ಟೇ. ಇದು ಏನು ನನ್ನ ವೀಡಿಯೋಸಲ್ಲಿ ಏನಿದ್ರು ಡೈಲಿ ಆ್ಯಕ್ಟಿವಿಟೀಸ್ ಬಗ್ಗೆ ಮತ್ತು ಮೋಕ್ಷಿತ್ ಬಗ್ಗೆ ವೀಡಿಯೋಸ್ ಇರುತ್ತೆ ಅಷ್ಟೇ. ಸೊ ಜಸ್ಟ್ ಈ ವಿಡಿಯೋದಲ್ಲಿ ಏನು ಹೇಳಬೇಕಂತ ಇಷ್ಟಪಡ್ತೀನಿ, ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್. ಅಂದರೆ ವರ್ಕ್ ಹೋಗ್ತಾನೆ ಇರೀವಿ, ಸ್ಟ್ರಾಂಗ್ ಯಾವುದೇ ಸಣ್ಣ ಪುಟ್ಟದಕ್ಕೆ ಟೈಮ್ ವೇಸ್ಟ್ ಮಾಡಿದೆ, ಬೇಜಾರು ಮಾಡ್ಕೊಳ್ದೆ ಮುಂದೆ ಹೋಗ್ತಾ ಇರಬೇಕು. ನಾವೇನಾದರೂ ಮಾಡಬೇಕಂತಂದರೆ, ಏನಾದರೂ ಸಾಧಿಸ್ಬೇಕಂತಂದರೆ ಮಧ್ಯೆ ಡಿಸ್ಟರ್ಬೆನ್ಸ್ಗಳನ್ನ ನಾವು ತಲೆಗೆ ಹಾಕ್ಕೋಬಾರ್ದು, ಮತ್ತು ಟೈಮು ವೇಸ್ಟ್ ಮಾಡ್ತು. ಬೇಜಾರು ಮಾಡ್ಕೊಂಡು ಒಂದು 2 ದಿನ ಟೈಮೇ ವೇಸ್ಟ್ ಆಗಿಬಿಡುತ್ತೆ ಯಾಕಂದರೆ. ಹಾಗೆ ನೆನ್ನೆ ಒಂದು ಸ್ವಲ್ಪ ಯಾಕೋ ಡಿಸ್ಟರ್ಬ್ ಆಗಿದೆ, ಅದು ನಾನಾಗೆ ಮಾಡ್ಕೊಂಡಿರೋ ಡಿಸ್ಟರ್ಬೆನ್ಸು. ಸೊ ಯಾವಾಗಲೂ ಹಿಂಗೆ ಹೋಗ್ತಿದ್ದೆ, ಒಂದೊಂದ್ಸಲ ಹಿಂಗೆ ಒಂದು ಸ್ವಲ್ಪ ಆದರೆ ಹಂಗಾಗಿ ಹೋಗುತ್ತೆ ಅಷ್ಟೇ, ಏನೇನಿಲ್ಲ. ಸೊ ಮೆಸೇಜ್ ಮಾಡಿ, ಕಮೆಂಟ್ಸ್ ಮಾಡಿ, ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಜಾಸ್ತಿ ಇಲ್ಲ ಅಂತಂದರೆ ಜಸ್ಟ್ ಟಾಕ್ ಅಂತ ಅನ್ನಿಸ್ತೆ ಅಷ್ಟೇ. ಈ ಬಾಡಿ ಶಾಪ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ, ಚೆನ್ನಾಗಿ ಅನಿಸುತ್ತೆ, ಬಟ್ ವೆರಿ ಕಾಸ್ಟ್ಲಿ. ನಾನು ಅಷ್ಟೇನು ಯೂಸ್ ಮಾಡಲ್ಲ, ಇದೊಂದೇ ತೊಗೊಂಡಿರೋದು. ಸ್ಟಾಪ್ ಮಾಡಿದ್ದೀನಿ, ಯಾವುದೆಲ್ಲ ಅವಾಗ ತೊಗೊಳ್ತಾ ಇದ್ದೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಟಿಲ್ ದೆನ್ ಟೇಕ್ ಕೇರ್. ಮೋಕ್ಷಿತ್ ಆಯಿತು ಪುಟ್ಟ, ಬರ್ತಾಯಿದ್ದೀನಿ. 2 ಮಿನಿಟ್ಸ್. ಈ ಸೀಡ್ಸ್ ತಿಂದರೆ ನೋಡಿ, ಸೀಡ್ಸ್ ಹಾಗಿದೆ ಕೆಳಗಡೆ. ಈ ಸೀಡ್ಸ್ ತಿಂದ್ರೇ ಎಷ್ಟೋ ರೋಗಗಳು ವಾಸಿ ಮಾಡೋ ಅಂಥದ್ದು ಇರುತ್ತೆ ಅಂತ ಹೇಳ್ತಾರೆ. ಜ್ಯೂಸ್ ಮಾಡಿದರೆ ನಾನು ಸೋಸೋದಿಲ್ಲ, ಮತ್ತು ಸಕ್ಕರೆನೂ ಹಾಕೋದಿಲ್ಲ, ನೀರು ಹಾಕೋದಿಲ್ಲ. ಇದು ಹೊಟ್ಟೆ ಮೇಲೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದಕ್ಕೆ ನೀರು ಹಾಕಿಲ್ಲ, ಸೋಸು ಇಲ್ಲ, ನಾನು ಸಕ್ಕರೆನೂ ಹಾಕಿಲ್ಲ. ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕೋಲ್ಡ್ ಕೊಡ್ರಿ. ಬೇಕಂದರೆ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇರುತ್ತೆ.